ಬಿಜೆಪಿ ಜೆಡಿಎಸ್ ವಿಲೀನ ಆದಷ್ಟು ಬೇಗ ಆಗುವಂತ ಸಂಭವ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಲೆಕ್ಕಕ್ಕೆ 3 ಪಾರ್ಟಿ ಅಷ್ಟೇ, ಆಟಕ್ಕೆ 2 ಪಾರ್ಟಿ ಅನ್ನೋ ಹಾಗಾಗಿದೆ. ಶೀಘ್ರವಾಗಿಯೇ ಮರ್ಜ್ ಆಗುವುದು ಒಳ್ಳೆಯದು. ಎರಡು ಪಾರ್ಟಿ ರಾಜಕಾರಣ, ಎರಡೇ ಪಾರ್ಟಿ ರಾಜಕಾರಣ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡುವಂತಹ ಸ್ಟೇಟ್ಮೆಂಟ್ ಇದು. ಯುದ್ಧಕ್ಕೆ ನಾವು ರೆಡಿ, 2 ಪಾರ್ಟಿ ರಾಜ್ಯಕ್ಕೆ ಒಳ್ಳೆಯದು. ದಳ ಅಂದ್ರೆ ಅವರದೊಂದು ಪರ್ಸನಲ್ ಪ್ರಾಪರ್ಟಿ ಆಗದೆ, ಸಿದ್ಧಾಂತ ಇಲ್ಲ, ಸ್ಪಷ್ಟವಾದಂತಹ ರೀತಿ ನೀತಿ ಯಾವುದೂ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೆಕ್ಕಕ್ಕೆ 3 ಪಕ್ಷ ಇದೆ, ಆದ್ರೆ ಆಟಕ್ಕೆ ಇರೋದು 2 ಪಕ್ಷ. ಈ ಮೂಲಕವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಜೆಡಿಎಸ್ ಮರ್ಜ್ ಆಗಬಹುದು, ಆದಷ್ಟು ಬೇಗ ಅವರು ಮರ್ಜ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಬೇಗ ಮರ್ಜ್ ಆದ್ರೆ ಒಳ್ಳೆಯದೇ. ಹಾಗಿದ್ದಾಗ 2 ಪಕ್ಷಗಳು ರಾಜಕಾರಣವನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ಪಕ್ಷಗಳು ಮಾತ್ರ ಇದ್ದಾಗ ನಾವು ರಾಜಕೀಯ ಹೋರಾಟವನ್ನ ಮಾಡೋದಕ್ಕೆ ಅನುಕೂಲವಾಗತ್ತೆ. 2 ಪಕ್ಷಗಳು ಮಾತ್ರ ಇದ್ರೆ ರಾಜ್ಯಕ್ಕೂ ಕೂಡ ಇದು ಒಳ್ಳೆಯದು. ಜೆಡಿಎಸ್ ಅಂದ್ರೆ ಅವರದ್ದು ಒಂದು ಖಾಸಗಿ ಸ್ವತ್ತಾಗಿದೆ, ಅವರಿಗೊಂದು ಸಿದ್ಧಾಂತ ಇಲ್ಲ, ಅವರದ್ದೊಂದು ನೀತಿ ಇಲ್ಲ ಅನ್ನೋದಾಗಿ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. I've been a minister for a very long time. I know what and whom to call, whom not to call. I don't want to learn anything from Kumaraswamy. Mr. Kumaraswamy, I have more experience than Kumaraswamy. I have a better experience. I have better experience on administration. I've been a minister for a very long time. I know what